ರೈತ ಬಾಂಧವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ಇವರು ಗಣೇಶ್ ಅಂತ. ನನ್ನ ಹತ್ರ ಯಾರೇ ರೈತರು ಮಾಡಲಿ ಬ್ರದರ್ ಸ್ಥಾನ, ಯಾರು ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಅವರಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಒಂದು ಸರಿನಾದರೂ ಅವ್ರು ಸಮಾಧಾನಕ್ಕೆ ಬರ್ತೀನಿ. ಒಂದು ಸರಿ ಅಂಗಡಿ ಬಂದು ಹೇಳಿದ್ರು, ಭಾಳ ಬೇಜಾರು ಮಾಡ್ಕೊಂಡು ಹೇಳಿದ್ರು, ಒಂದು ಸರಿನಾರ ಬಂದು ಹೋಗ್ರಿ ಸರ ಅನ್ಕೊಂಡು ಬಂದಿದ್ದೀನಿ. ಮತ್ತು ನಾನು ಇರೋದು ಇವತ್ತು ಇದು ಹಾವೇರಿ ಜಿಲ್ಲೆ ಹಿರಿಕೆರೆ ತಾಲೂಕು ಜೋಗಿಹಳ್ಳಿಯಲ್ಲಿ. ಜೋಗಿಹಳ್ಳಿ ಈ ಕಡೆ ಎಲ್ಲ ಸೀಡ್ಸ್ ಭಾಳ ಅಡ್ಡಾಡಿದ್ದೆ. ನಾನು ಶುಂಠಿಗೋಸ್ಕರ ಅಂತ ಬಂದಿದ್ದಂದ್ರೆ ಇದೇ ಫೀಲ್ಡು. ಬಟ್ ಈ ಕಡೆ ರೈತರು ಇಲ್ಲೇ 3-4 ಜನ ಇದ್ದಾರೆ, ಇವ್ರೂರೇ ಬರೋದು. ಬಟ್ ಅವರು ನಾನು ಅಡ್ಡಾಡೋಕ್ಕಾಗಲ್ಲ. ಇವರು ಒಂದು ಸಿಕ್ಕರೆ ಇದನ್ನು ನೋಡ್ಕೊಂಡು ಹೋಗೋಣ. ಇದಕ್ಕೆ ಎಲೆ ಚಿಕ್ಕೆ ರೋಗ ಇದಕ್ಕೆ ಫುಲ್ ಬಂದೈತೆ, ಅಟ್ಯಾಕ್ ಆಗಿದ್ದು ಎಲ್ಲ ಕಾಣ್ತೈತೆ, ಎಲೆಗಳ ಮೇಲೆ ಇಲ್ಲೆಲ್ಲ ಕಾಣ್ತೈತೆ. ಮತ್ತು ಇದೆಲ್ಲ ಕಂಟ್ರೋಲ್ ಆಗೈತೆ, ಈ ಲೆವೆಲಿಗೆ ಐತೆ. ಮತ್ತು ಈ ಗೆಡ್ಡೆ ಹೂ ಎಲ್ಲ ಹಿಂಗಿರೋದು ಕಾಣ್ತೈತೆ. ಇದು ಎಲೆ ಚಿಕ್ಕೆ ರೋಗ ಅಟ್ಯಾಕ್ ಆದರೂ ಯಾಕೆ ಕಂಟ್ರೋಲಿಗೆ ಬಂತು, ಹಾಳಾಗಲಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈಗ ಗಣೇಶ್, ಎಷ್ಟು ಎಕರೆ ಇದೆ ಇದು? 3 ಎಕರೆ ಐತೆ. 3 ಎಕರೆ ಐತಲ್ವ? ಎಷ್ಟು ವರ್ಷದಿಂದ ಮಾಡ್ತೀವಿ ಶುಂಠಿ? 8ನೇ ಬೆಳೆ ರೀ. 8ನೇ ಬೆಳೆ. ನೋಡಿ, ಭಾಳ ನಮ್ಗಿಂತೂ ಎಕ್ಸ್ಪೀರಿಯನ್ಸ್ ಹ್ಯಾಂಡು. ಅಂದರೆ ಕಲಿಯೋದು ಎಲ್ಲರ ಹತ್ರನೂ ಇದ್ದೇ ಇರ್ತದೆ. ನಾವು ರೋಗ ಡಿಸೀಸಿಗೆ ಕಲ್ತ್ಕೊಂಡ್ರೆ ಈ ಬೆಡ್ಗಳು ಹಿಂಗೆ ಮಾಡಬೇಕು, ಈ ಟೈಮಲ್ಲಿ ಹಿಂಗೆ ಕೆಲಸ ಮಾಡಿಸ್ಬೇಕು ಅನ್ನೋದು ಅವ್ರ ಎಕ್ಸ್ಪೀರಿಯನ್ಸ್ ಇರ್ತದೆ. ಕಲಿಯೋದು ಸಾಗರ, ದಿನ ಕಲ್ತ್ರೇ ಮನುಷ್ಯ ಬೆಳೆಯೋಕ್ಕೆ ಸಾಧ್ಯ. ಹೌದ್ರಾ? ಈಗ ನೀವು ಬಿಗಿನಿಂಗಿಂದನೂ ನಮ್ಮ ಹತ್ರನೇ ಮಾಡಿದ್ರಲ್ವಾ? ಏನಂದ್ರೆ ಮಣ್ಣು ಪರೀಕ್ಷೆ ಮಾಡಿಸಿದ್ರಿ, ಅದ್ರ ತಕ್ಕಂತೆ ಎಲ್ಲ ಭೂಮಿಗೆ ಏನೇನು ಬೇಕೋ ಎಲ್ಲ ಹಾಕಿದ್ರಿ. ನೆಕ್ಸ್ಟ್ ಟ್ರೈಕೋಡರ್ಮಾ ಸುಡೋಮೋನಾಸ್ ಗುಡಿಗೆ ಹಾಕಿಬಿಟ್ಟು ಆಮೇಲೆ ಏನು ಮಾಡಿದ್ರಿ, ಬೀಜಗಳನ್ನು ಹಾಕಿ ಬಿತ್ತನೆ ಮಾಡಿದ್ರಿ. ನಿಮಗೆ ನಿಮ್ಮ ಅನುಭವ ಏನು ಅನ್ನಿಸ್ತದೆ? ಬೇರೆ ಎಲ್ಲ ಫೀಲ್ಡ್ಗಳು ನಿಮ್ಮೂರೇ ಹೋಗಿದ್ದಾವೆ, ನಿಮ್ದು ಇದಕ್ಕೆ ಏನು ನಮಗೆ ಒಳ್ಳೆ ಈ ವರ್ಷ ಭಾಳ ಅನುಭವ ಆತ್ರಿ. ಇದು ಚಿಕ್ಕಿ ರೋಗದ್ದು ನಮಗೆ ಸುಮ್ಮನೆ ಹಂಗೆ ಯಾವತ್ತು ನೀವು ಕೊಟ್ಟದ್ದು ಹೊಡಿತಿದ್ವಿ, ಕಂಟ್ರೋಲಿಗೆ ಇರೋದು. ಈ ವರ್ಷ ಅದು ಮೀರಿ ಹೋಗ್ಬಿಡ್ತು ರೋಗ. ಹೌದು. ಒಂದ್ಸರಿ ಮತ್ತು ಸ್ಪ್ರೇ ಜಾಸ್ತಿ ಕೊಟ್ಮೇಲೆ ಕಂಟ್ರೋಲಿಗೆ ಬಂತು. ಅಂದ್ರೆ ನಮಗೆ ವರ್ಷಕ್ಕಿಂತ ಅನುಭವ ಜಾಸ್ತಿ ಆಯ್ತು ಈ ವರ್ಷ. ಹೌದು, ನಿಮಗೆಲ್ಲ ಎಲ್ಲ ಅಂಗಡಿಗೆ ಅನುಭವ ಆಗೈತಿ, ಎಲ್ಲ ವಿಜ್ಞಾನಿಗಳಿಗೂ ಅನುಭವ ಆಯ್ತು. ಅಲ್ಲ, ಈಗ ನಿಮ್ಮ ಈ ಕಡೆ ಭಾಗದಾಗ ಶುಂಠಿ ಭಾಳಷ್ಟು ಜನರು ಹೋಗಿದಾವ ಅಥವಾ ಒಬ್ಬರಿಬ್ಬರು ಹೋಗ್ಯಾವ್ರಿ? ನಮ್ಮಲ್ಲಿ ಏರಿಯಾ ಕಡಿಮೆ. ಇಲ್ಲಿ ನಮ್ಮೂರಾಗ ಒಂದು 10-12 ಎಕರೆ ಹಾಕ್ಯಾರ ಅಷ್ಟ. ಅದ್ರಾಗ ಒಂದು ಅರ್ಧ ಎಕರೆ ಇದ್ದರು ಹೋಗಿದಾವ, ನೆಗ್ಲೆಕ್ಟ್ ಮಾಡಿದಾರ, ಹೋಗ್ಯಾವು. ಅಂದ್ರೆ ನಿಮ್ಮ ಕನ್ಸಲ್ಟ್ ಮಾಡಿದ್ಮೇಲೆ ನಮಗೇನು ತೊಂದರೆ ಇಲ್ಲ. ಹೋದ ವರ್ಷದಿಂದ ನಿಮ್ಮನ್ನ ಭೇಟಿ ಆದಾಳಿಂದ ನಮಗೆ ಭಾಳ ಆತ್ಮತೃಪ್ತಿ ಐತಿ. ನೋಡಿ, ನಾವು ಯಾವಾಗ ಗೊಬ್ಬರ, ಯಾವಾಗ ಔಷಧಿ ಏನೇನೋ ಮಾಡ್ತೀವಿ. ಗೊಬ್ಬರ ನಿಮ್ಗೆ ಹೇಳಿದ್ಕಂತ ಜಾಸ್ತಿ ಆಗ್ತಿದ್ವಿ. ಟೈಮ್ ಸೇರಿ ಇದಕ್ಕೆ ಏನು ಬೇಕು ಅದನ್ನ ನೋಡಿ ಕೊಡ್ತಿರಲ್ಲ, ಅದಕ್ಕೆ ನಮಗೆ ತೃಪ್ತಿ ಐತಿ. ಇನ್ನು ಮುಂದೆ ನಮ್ಮಿಂದ ಏನು ಬೇಕಪ್ಪ, ತೃಪ್ತಿ ಅನ್ನೋ ಪದನೇ ಅಲ್ಟಿಮೇಟ್ ಅಲ್ಲ. ತೃಪ್ತಿ ಐತಿ ನಮಗೆ. ಈ ರೈತರಿಗೆ ಏನು ಹೇಳ್ತೀರಿ? ಈ ಅನುಭವ ಆಗೈತಲ್ಲ, ಕರೆಕ್ಟಾಗಿ ಔಷಧಿ ಹೊಡೆದದ್ದು? ಯಾಕಂದ್ರೆ ನಿಮ್ಮ ಬಾಯಿಂದ ಕೇಳಿದ್ರೆ ಕರೆಕ್ಟ್ ಅದು ಇಲ್ಲ. ನಾವು ಔಷಧಿ ಹೊಡೆದ ಕರೆಕ್ಟ್ ಎಲೆ ಚುಕ್ಕೆ ರೋಗ ಅಟ್ಯಾಕ್ ಆಗಿ ಕಂಟ್ರೋಲಿಗೆ ಬಂತು. ಒಂದು ಟೈಮಿಗೆ ಬರಲಿಲ್ಲ, ಒಂದು 2-3 ಟೈಮ್ ಹೊಡಿಬೇಕು. ಹೊಡೆದ್ರೆ ಬಂತು, ಕ್ಲೀನಾಗಿ ಬಂತು. ನೀವು ಹೇಳಿದ ಮಾರ್ಗದರ್ಶನದ ಮೇಲೆ ಎಲ್ಲ ಸರಿಯಾಗಿ ಮಾಡ್ತೀನಿ. ಆ ಪ್ರಕಾರ ಬೆಳವಣಿಗೆ ಬಂದತಿ. ನೋಡಿ ರೈತ ಬಾಂಧವ್ರಿಗೆ ನಾನು ಮಾತಾಡ್ತಾ ಹೋಗ್ತೀನಿ. ಇಲ್ಲಿ ಕಾಣ್ತದೆ ಈಗ ಇದು ರೋಗ ಇರೋದು, ಮತ್ತು ಇಲ್ಲಿ ಕಾಣ್ತದೆ ಎಲೆ ಎಲ್ಲ. ಇಲ್ಲಿ ಕಾಣುತ್ತೆ, ವಿಡಿಯೋದಲ್ಲಿ ನೀಟಾಗಿ ಹಿಡಿತಮ್ಮ. ನೋಡಿ, ಇಲ್ಲಿ ಇದು ಬ್ಲಾಸ್ಟ್, ಇದು ಬ್ಲೈಟ್. ನೋಡಿ, ಇದರಲ್ಲಿ ಈ ರೋಗದಲ್ಲಿ ಎಲೆ ಚಿಕ್ಕಿ ರೋಗ ಅಷ್ಟೇ ಅಲ್ಲ ಗಣೇಶ್, ಇದ್ರಾಗೆ ಇದು ಎಲೆ ಚಿಕ್ಕಿ ರೋಗ ಅಂತ ಕರಿತೀವಿ ಇದನ್ನ. ಇದ್ರ ನಾನು ಮಳೆಗಾಲದಲ್ಲಿ ಒಬ್ಬ ರೈತ ನನ್ನ ಹತ್ರ ತೊಗೊಂಬಂದಿದ್ದ. ನೋಡಿ, ಇದು ಬ್ಲಾಸ್ಟ್ ಆಗೈತೆ. ನೋಡಿ, ಇಲ್ಲಿಂದ ಇಲ್ಲಿ ಬ್ಲಾಸ್ಟ್ ಆಗೈತೆ. ಅಂದ್ರೆ ಈ ಕಡೆ ಇಡಿ, ಇದರಲ್ಲಿ ರೋಗ ನೋಡಿ, ಇದು ಬ್ಲಾಸ್ಟು, ಅರ್ಲಿ ಬ್ಲಾಸ್ಟು, ಅರ್ಲಿ ಬ್ಲೈಟು, ಬ್ಲಾಸ್ಟು, ಆಂಥ್ರಸಿನ್ನು, ಕಾಲರ್ ನೆಕ್ ಡಿಸೀಸು ಮತ್ತು ಕರ್ನ್ ಬಂಟು. ಇಂಥ ರೋಗಗಳು ಆವತ್ತಿನ ಟೈಮಲ್ಲಿ ಭಾಳಷ್ಟು ಅಟ್ಯಾಕ್ ಆಗಿಬಿಡ್ತು. ಒಬ್ಬ ರೈತ ನೀಟಾಗಿ ಕಟ್ ಮಾಡ್ಕೊಂಬಂದ, ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋನಿಗೆ ಔಷಧಿ ಕೊಟ್ಟಿದ್ದೆ. ಒಂದೇ ಟೈಮಲ್ಲಿ ಎಲೆ ಚುಕ್ಕೆ ರೋಗದ ಜೊತೆಗೆ ಇವೆಲ್ಲವೂ ಅಟ್ಯಾಕ್ ಆಗ್ಬಿಟ್ಟು ಒಂದು ಟೈಮಲ್ಲಿ. ಅವಾಗ ಏನಾಯ್ತು ಅಂತಂದರೆ, ರೋಗಕ್ಕೆ ಈ ಸಣ್ಣ ಪುಟ್ಟ ಕೆಮಿಕಲ್ ತಾಕಲೇ ಇಲ್ಲ. ನೀವೇ ಅಂದ್ರೆ ಏನೋ ಒಂದು ಈ ಭಾಗಕ್ಕೆ ಹೊಡೆದೆ, ಕಂಟ್ರೋಲ್ ಆಗಲಿಲ್ಲ, ಇನ್ನೊಂದು ಯಾವುದೋ ತಗೊಬಂದು ಹೊಡೆದೆ ಅಂತ. ನೋಡಿ ಏನು ಮಾಡಿದೆ ಅಂದರೆ, ಥಿಯೋಪಿನೆಟ್ ಮೀಥಲ್ ಕೊಟ್ಟಿದ್ದೆ ನಾನು ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ. ಚೆನ್ನಾಗಿ ಕಂಟ್ರೋಲಿಗೆ ಬರೋದು. ಬಟ್ ಟೆಂಪರೇಚರು ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ, ಒಂದು ಜೀವಿ ಉಳಿಬೇಕು, ಬೆಳಿಬೇಕು ಅಂದರೆ ಉಷ್ಣಾಂಶನೇ ಕಾರಣ. ಉಷ್ಣಾಂಶದ ಮೇಲೇ ಡಿಪೆಂಡ್ ಆಗಿರ್ತದೆ. ನಾವಾದ್ರೆ ಅಷ್ಟೇ, ಒಂದು 35 ಡಿಗ್ರಿ ಟೆಂಪ್ರೇಚರ್ ಇರಲ್ಲ, ಮನೆ ಸೇರ್ಕೊಂತ ನಾವು. ಯಾಕಂದ್ರೆ ಆ ಹೀಟ್ ತಡ್ಕೊಳಕ್ಕಾಗಲ್ಲ. 50 ಆದ್ರೆ ಯಾರೂ ಇರಲ್ಲ, ಅಂದರೆ ಆ ಕಷ್ಟ. ಅದೇ ಒಂದು ಕೋಲ್ಡ್ ವೆದರ್ 0 ಇದರಲ್ಲಿ ಹಿಮಾಲಯದಲ್ಲಿ ಇರೋಕ್ಕಲ್ಲ. ಅಂದರೆ ಉಷ್ಣಾಂಶ ಎಷ್ಟು ಪರಿಣಾಮ ಬೀರ್ತೈತೆ ಜೀವಿಯ ಉಗಮ ಅಥವಾ ಅಳಿವಿ ಉಳಿವಿನ ಮೇಲೆ ಅಂತ. ಇದು ಅಷ್ಟೇ. ಈ ಪೆರಿಕ್ಯುಲೇರಿ ಏನು ಶಿಲೀಂಧ್ರ ಐತಲ್ಲ, ಅದು ಹೊಸದೇನಲ್ಲ, ಹಳೆಯದ. ಇದಕ್ಕೆ ಒಂದು ಹೆಸರಿಟ್ಟರು, ಅದರ ರೂಪ ಬೇರೆ ರೀತಿ ಪಡ್ಕೊಂಡಿದ್ದಕ್ಕೆ ಅದಕ್ಕೊಂದು ಹೆಸರು ಕೊಟ್ಟರು. ರೋಗ ಎಲ್ಲ ಒಂದೇನೆ.
ನೋಡಿ ಹಿಂಗೆ ನಾನು ಹೇಳಿದೆ 5-6 ಡಿಸೀಸ್ಗಳು ಅಷ್ಟೇ ಟೈಮಲ್ಲಿ ಆ ಎಲೆಗಳ ಮೇಲೆ ದಾಳಿ ಮಾಡಿದ್ದಕ್ಕೆ ಅದೇನಾಗ್ಬಿಡ್ತು, ಹಾಳಾಗ್ಬಿಡ್ತು. ಆಮೇಲೆ ಗಣೇಶ ಇದು ರೋಗ ಹರಿದಕ್ಕೆ ಏನಾಗೈತಿ, ಈ ಕಾಂಡದ ಮೇಲೆಲ್ಲ ಚುಕ್ಕೆಗಳಿಲ್ಲ. ಅದ್ರಾಗ ಏನಾಗಿತ್ತು ಅಂದ್ರೆ ನಾನು ರೋಗ ಎಲೆ ಚುಕ್ಕೆ ರೋಗ ಎಷ್ಟು ಮಟ್ಟಿಗೆ ಕಾಡ್ತಾ ಇತ್ತು ಅಂದ್ರೆ ಈ ಕಾಂಡದ ಮೇಲೆಲ್ಲ ಚುಕ್ಕೆಗಳು ಇದ್ದವು. ನೋಡಿ ಹಿಂಗೇನಾಗ್ತದೆ, ಇದು ಹಿಂಗೆ ಎಲೆ ಎಳ್ಕಂದ್ರೆ ಇದೆಲ್ಲ ಚರ್ಮ ಇದ್ದಂಗಿದು. ಈ ಚರ್ಮ ಅಂತ ಅಂದ್ರೆ ಈ ಪೋಷಕಾಂಶಗಳು ಇದ್ರ ಮುಖಾಂತರನೇ ಹೋಗೋದು, ಅದೆಲ್ಲ ಮಾಡೋದು. ಇದೇ ಈ ಎಲೆಗಳ ಮೇಲೆ ಮತ್ತು ಕಾಂಡದ ಮೇಲೆ ಇದ್ದೇನಾಗತ್ತೆ, ಸ್ಪೀಡ 3-4 ದಿನಕ್ಕೇನೆ ಎಲ್ಲ ಹೊಲ ಹೋಗ್ಬಿಡ್ತದೆ. ಇದೇ ರೋಗ ಅವಾಗ ಭಾಳ ಕಾಡಿದ್ದು. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ಒಂದು 10 ಜನ ವಿಜ್ಞಾನಿಗಳು ಏನೇನು ಹೇಳಿದಾರಲ್ಲ, ಈ ಪ್ರಕೃತಿ ಬಂದ್ಬಿಡ್ತು ಇದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ಕೊಂಡು ಸುಮ್ಮನೆ ಏನೋ ಕೆಲವೊಬ್ರು ನುಣ್ಸ್ಕೊಂಡ್ಬಿಟ್ರೆ ಆ ಮಾತು ಹೇಳಿ. ಬಟ್ ನಾವು ಈ ಫೀಲ್ಡಲ್ಲಿ ಇರೋರು, ಬಟ್ ನಾನು ಬಹುಶಃ ಕಾಲೇಜ್ ಲೆಕ್ಚರಾಗಿ ಟೀಚ್ ಮಾಡ್ಕೊಂಡಿದ್ರೆ ಹಂಗೆ ಹೇಳ್ತಿದ್ದೇನೋ ಗೊತ್ತಿಲ್ಲ. ಬಟ್ ಈ ಫೀಲ್ಡಲ್ಲಿ ಇದ್ದಾಗ ಏನಾದರೂ ಒಂದು ಮಾಡಬೇಕು. ಆವಾಗ ಏನಾಗ್ತದೆ, ಪ್ರಯೋಗದಿಂದ ಎಲ್ಲವೂ ಸಾಧ್ಯ. ಟೆಬುಕೊನಜಾಲು ಮತ್ತು ಪ್ರಾಪಿಕೊನಜಾಲ್ ಹೊಡೆದಿರೋವು ಚೆನ್ನಾಗಿ ಕಂಟ್ರೋಲಿಗೆ ಬಂದು, ಅವೆರಡೆ ಬೇರೆ ಯಾವ ಕಂಟ್ರೋಲಿಗೆ ಬಂದಿಲ್ಲ. ನನ್ನ ಅನುಭವಕ್ಕೆ ಬಂದದ್ದು. ಬೇರೆ ಅನುಭವಕ್ಕೆ ಬಂದಿರ್ಬೋದು, ನಾನೇ ಗ್ರೇಟ್ ಅಂತ ಹೇಳಲ್ಲ. ಸೊ ನಾನೇನು ಮಾಡಿದೆ, ಈ ರೀತಿ ಏಪಿನೇಟ್ ಮೀಟರ್ ಕೊಟ್ಟಿದ್ದೆ, ಈ ಭಾಗಕ್ಕೆ ಕೊಡದೆ ಕಂಟ್ರೋಲ್ ಆಗಲಿಲ್ಲ. ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿದರೆ, ಇಲ್ಲ ಅಲ್ಲಿ ಏನಾದ್ರು ತೊಗೊಂಡು ನಾನು ಹೇಳಿದ್ದು ನೋಡಿ ಅಂತ ಅಂದೆ. ಆಮೇಲೆ ಆ ಟೆಕ್ನಿಕಲ್ ತಗೊಂಬಂದು ಹೊಡೆದ್ರು, ಅವನ್ನೇ ಅದು ಕಂಟ್ರೋಲಿಗೆ ಬಂತು. ಇಲ್ಲೂ ಕೂಡ ಅವನ್ನೇ ಮಾಡಿದ್ರು. ಅದೇ 6 ದಿನಕ್ಕೆ ಒಂದೊಂದ್ಸರಿ ಹೊಡೆದ್ರನಲ್ಲ, ಆ ಟೈಮಲ್ಲಿ ಏನಾಗಿತ್ತಂದ್ರೆ ಈ ಕಾಂಡದ ಮೇಲೆಲ್ಲ ಬರಕತ್ಬಿಟ್ಟಿತ್ತು ರೋಗದ ತೀವ್ರತೆ. ಅವಾಗ ಅದನ್ನೇ 2 ಟೈಮ್ ರಿಪೀಟ್ ಮಾಡಿಸಿದಾಗ ಕಂಟ್ರೋಲಿಗೆ ಬಂತು. ಭಾಳ ಜನಗಳು ಏನು ಮಾಡಿದ್ರು, ಅಂಗಡಿಯರುಗಳಾಗಲಿ ಅಲ್ಲಿ ಇಲ್ಲಿ ನೋಡಿದ್ದು, ಒಂದು ಪ್ರಾಪಿಕೊನಜಾಲ್ ಅಥವಾ ಟೆಬುಕೊನಜಾಲ್ ಜೊತೆಗೆ ಬೇರೆ ಶಿಲೀಂಧ್ರನಾಶಕಗಳು, ಕೀಟನಾಶಕಗಳು, ನ್ಯೂಟ್ರಿಯೆಂಟ್ಸ್ ಎಲ್ಲ ಸೇರಿ ಹಾಕ್ಯಂಡು ಹೊಡೆದಾಗ ಆ ನಿಜವಾದ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಏನಾಗ್ತದೆ, ಹಿಡ್ತಿ ಬಿಡ್ತೆ ಅದು ಕೆಲಸನೇ ನೆಟ್ಟು ಮಾಡಲಿಲ್ಲ. ಈ ರೀತಿ ಅಜ್ಞಾನದಿಂದ ಬೇರೆ ಎಲ್ಲವೂ ತಗೊಂಡು ಮಾಡಿದ್ದಕ್ಕೆ ಏನಾಯಿತು, ಫೀಲ್ಡ್ ಎಲ್ಲ ಕಳ್ಕೊಂಬಿಟ್ರು. ನಾನು ಇಲ್ಲಿ ಮಾತ್ರ ಯಾವುದೇ ಮಿಸ್ಟೇಕ್ ಮಾಡಿಲ್ಲ. ಒಂದು ಸರಿ ಏನಾದರೂ ಕೀಟಗಳ ಬಾಧೆ ಇದ್ದರೆ ಒಂದು ಶಿಲೀಂಧ್ರನಾಶಕ ಜೊತೆ ಕೀಟನಾಶಕ ಕೊಟ್ಟಿದ್ದು ಬಿಟ್ಟರೆ, ಬರೀ ಕೀಟನಾಶಕ ಇದೇನೋ ಶಿಲೀಂಧ್ರನಾಶಕ ಅಷ್ಟೇ ಕೊಟ್ಟಿದ್ದಕ್ಕೆ ಸರಿ, ಯಾವುದು ಬ್ಯಾಕ್ಟೀರಿಯಾನಾಶಕ ಅಷ್ಟೇ ಅದು ಕಂಟ್ರೋಲಿಗೆ ಬಂದದ್ದು. ಗ್ರೋತ್ ಪ್ರಮೋಟರ್ ಕೊಟ್ಟಿದ್ರೆ ಹೋಗ್ಬಿಡ್ತಿತ್ತು, ಇದೆಲ್ಲ ಹೋಗೇ ಬಿಡ್ತಿತ್ತು. ನಮ್ಮಲ್ಲಿ ಮಳೆ ಕಡಿಮೆ ರೀ, ಮಳೆ ಹಂಗೆ ಹೋದಂಗೆ ಹೋಗತ್ತಿ. ಅದೇ ಹೋಗಿ ಇದ್ರ ಹೊಡೆದ್ರೆ ಈ ರೋಗ ಅದು ಹರಿದು ಹೋಗತ್ತು. ಹೌದು, ಜಾಸ್ತಿ ಮಳೆ ಇಲ್ಲ ನಮಗೆ, ಆದ್ರೆ ನೀರು ಜಾಸ್ತಿ ಅಡಿಯಿಂದ ನೆಲ ಪಡಿತಾವ. ನೀವು ಹೇಳ್ದಂಗೆ ಒಂದು ಪಾಯಿಂಟ್ ಏನು ನೆನಪಾಯ್ತು ಅಂದ್ರೆ, ರೈತರು ಏನು ಹೇಳೋರು, ಮಳೆಯಾಗ ಹೊಡೆದವ್ರಿ ಆ ಬೆಡ್ಗಳು ಅರ್ಧಂಬರ್ಧ ಉಳ್ಕೊಂಡವೆ, ಮಳೆ ಬಂತಂದು ಮನೆಗೆ ಬಂದ್ಬಿಟ್ಟು ಅದು ಹೋಗ್ಬಿಡ್ತು, ಈ ರೀತಿ ಹೇಳಿದಾರೆ ನಂಗೆ ಭಾಳ ಜನ. ಅಂದರೆ ಮಳೆಯಲ್ಲೂ ಹೊಡೆದ್ರು ಎಷ್ಟು ಕೆಲಸ ಮಾಡ್ಬೇಕು ಮಾಡಿದಾವೆ, ಹೊಡಿದೇ ಇರೋದು ಆ ಟೈಮಲ್ಲಿ ಹೋಗ್ಬಿಟ್ಟಿದ್ದಾವೆ. ಅದೇ ಹೇಳೋದು, ಇನ್ ಟೈಮಲ್ಲಿ ಕರೆಕ್ಟಾಗಿ ಕರೆಕ್ಟಾಗಿ ಸೂಟಬಲ್ ಕೆಮಿಕಲ್ ತಗೊಬೇಕು, ಇನ್ ಟೈಮಲ್ಲಿ ಮಾಡ್ಬೇಕು, ಅವು ಉಳ್ಕೊಂಡಿದ್ದಾವೆ. ಬಟ್ ಇಲ್ಲಿ ಬರೋಣ, ಟ್ರೈಕೋಡರ್ಮಾ ಸುಡೋಮೋನಾಸಿಂದ ಏನು ಪ್ರೂವ್ ಆಗೈತಿ ಅಂತ ಅಂದರೆ, ಗಣೇಶ್ ನಾವು ಓದ್ತೀವಿ ಏನಂದ್ರೆ, ಈ ಬ್ಯಾಕ್ಟೀರಿಯಾದಿಂದ ಶಿಲೀಂಧ್ರದಿಂದ ಬಾಡ್ಗಳು, ಹೆಸರುಗಳು, ಮಾಕಾಳಿ ರೋಗ ಅಂತಿರಲ್ಲ, ಅವು ಬರಲ್ಲ ಅಂತ ಗೊತ್ತಿತ್ತು. ಬರೋದೇ ಇಲ್ಲ ಅಂತ ಬೇರೆ, ಬರಲ್ಲ ಅಂತ ಅಷ್ಟೇ, ಅದು ಬಂದ್ರೆ ಕಡಿಮೆ ಇರ್ತದೆ ಅಂತ. ಎಲೆ ಚುಕ್ಕೆ ರೋಗನು ಹತೋಟಿ ಬರ್ತದಂತ ನಾವು ಓದಿದ್ದೀವಿ. ಬಟ್ ಈ ಸರಿ ಏನಾಯ್ತು, ಅವೆಲ್ಲ ಸಾಬೀತಾಗೋದು. ನೋಡಿ, ಎಲೆ ಚುಕ್ಕೆ ರೋಗ ಇಲ್ಲಿ ಇದಕ್ಕೆ ವಿಪರೀತ ಅಟ್ಯಾಕ್ ಆಗೈತೆ, ಆದ್ರೂ ಕೂಡ 1-2 ಸರಿ ಕಂಟ್ರೋಲಿಗೆ ಬಂತು. ಟ್ರೈಕೋಡರ್ಮಾ ಸುಡೋಮೋನಾಸ್ ಹಾಕಿದ್ದಕ್ಕೇನೆ ಇದು ಈ ಫೀಲ್ಡ್ಗಳೆಲ್ಲ ಏನಾಯ್ತು ಅಂತಂದ್ರೆ ಚೆನ್ನಾಗಿ ಕಂಟ್ರೋಲಿಗೆ ಬಂತು. ನನಗೆ ರಿಯಲೈಸ್ ಆಗಿದ್ದಿಲ್ಲ, 4-5 ವರ್ಷ ಆದರೆ ಏನಪ್ಪ ಎಲೆ ಚುಕ್ಕೆ ರೋಗದಲ್ಲಿ ಕಡಿಮೆ ಅಂತ ಓದಿರ್ತೀವಿ, ಇದು ಹೆಂಗೆ ನಮಗೆ ಕೆಲಸ ಮಾಡ್ದತ್ತೆ ಅನ್ನೋದು ಈ ಸತಿ ಸಾಬೀತಾಗ್ಬೋದು ನಾನು ನೋಡಿದಂಗೆ. ಅದಕ್ಕೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಯೂಸ್ ಮಾಡಿ ಅಂತ ಹೇಳೋದು. ಬೇಸಿಕ್ಕಾಗಿ ಏನಂತ ಅಂದರೆ, ಮಣ್ಣು ಪರೀಕ್ಷೆ ಮಾಡಿ ನ್ಯೂಟ್ರಿಯೆಂಟ್ಸ್ ಫೀಡ್ ಮಾಡ್ತಿರಲ್ಲ, ಇಂಥ ಟೈಮಲ್ಲಿ ಅವೇ ಸಾಕು, ಮೇಲ್ ಗೊಬ್ಬರ ಕೊಡೋದು ಬೇಡ. ಎಷ್ಟು ಗಣೇಶ್ ಗೊಬ್ಬರ ಹಾಕಿರಿ ಇದಕ್ಕೆ? 2 ಗೊಬ್ಬರ ನೋಡಿ, 2 ಟೈಮ್ ಗೊಬ್ಬರ ಹಾಕಿದ್ದಾರೆ. ಬೆಡ್ ಎಲ್ಲ ಫುಲ್ ಪ್ಯಾಕ್ ಆಗಿದ್ದು ನೀವು ಕಾಣ್ಬೋದು. ನೋಡಿ ಇಲ್ಲೆಲ್ಲ, ಇಲ್ಲಿ ಇದು ಸ್ವಲ್ಪ ಕಡಿಮೆ ಐತಿ ಈ ಏರಿಯಾ, ಅಲ್ಲೆಲ್ಲ ಸಖತ್ತ ಬೆಳೆದಿತ್ತು ಅಲ್ಲೆಲ್ಲ. ಬಟ್ ಎಲೆ ಚುಕ್ಕೆ ರೋಗ ಸ್ಪಾಟ್ ಚೆನ್ನಾಗಿರೋದಕ್ಕೆ ತೋರ್ಸೋದಕ್ಕೆ ಬಂದೆ. ನೋಡಿ, ಇಲ್ಲಿ ಚೆನ್ನಾಗಿ ಕಂಟ್ರೋಲಿಗೆ ಬಂದತ್ತೆ ಅನ್ನೋದಕ್ಕೆ ನೋಡಿ, ಇಲ್ಲಿ ಮೇಲ್ಗಡೆ ಎಲ್ಲ ಚೆನ್ನಾಗಿಲ್ಲ ಆಗಿದೆ ಅಲ್ವಾ. ಹಿಂಗೆ ಈ ಮಾಮೂಲಿ ಎಲೆ ಚುಕ್ಕೆ ರೋಗ ಬಿಟ್ಟು ಬೇರೆದು ಇರುತ್ತಲ್ಲ, ಆ ರೋಗಗಳು ಸಾಮಾನ್ಯ ಇರ್ತದೆ. ಬಟ್ ಹೊಟ್ಟೆ ಟೈಮಲ್ಲಿ ಅದು ವಿಪರೀತವಾಗಿ ಕಾಣಿಸ್ಕೊಳ್ತು, ಅದಕ್ಕೆ ಅದು ಏನಾಗ್ಬಿಡ್ತು, ಹಂಗೆ ಹಾಳಾಗ್ಬಿಡ್ತು. ನಾನು ಹೇಳೋದು, ನಾನು ಒಬ್ಬ ಟೆಕ್ನಿಕಲ್ ಹ್ಯಾಂಡು, ಬೇರೆ ಯಾರೇ ಟೆಕ್ನಿಕಲ್ ಹ್ಯಾಂಡ್ ಆಗಲಿ, ರೈತರಿಗೆ ಯಾವತ್ತೂ ಮಿಸ್ಗೈಡ್ ಮಾಡಬಾರ್ದು. ಗಣೇಶ್ ಏನಂತೀರಿ? ಹೌದ್ರಿ, ಮಿಸ್ಗೈಡ್ ಮಾಡಬಾರ್ದು. ಪ್ರಯತ್ನ ಅವ್ನು ಬದುಕ್ತಿ ಹೋಗಪ್ಪ ಅಂತ ಅಂದ್ರೆ ಅಟ್ಲೀಸ್ಟ್ ಅವ್ನು ಉಸಿರಾಟದಿಂದ ಇಟ್ಕೊಂಡಿರ್ತಾನೆ. ಇಲ್ಲ ಇದಕ್ಕೆ ಔಷಧಿನೇ ಇಲ್ಲ, ಇದು ಕಷ್ಟ ಬಗ್ಸೋದಂತಂದಾಗ ಏನಾಗ್ತದೆ, ಅವನು ಮಾನಸಿಕ ಆತ್ಮಧೈರ್ಯ ಕುಗ್ಗಿಬಿಟ್ಟು ಮಾಡದೇ ಕೆಲಸ ಬಿಡೋದನ್ನೇ ನೆಗ್ಲೆಕ್ಟ್ ಮಾಡಿಬಿಡ್ತಾನೆ. ಅವಾಗ ಏನಾಗ್ತದೆ, ಇದ್ದು ಹೋಗ್ಬಿಡ್ತದೆ. ಪ್ರಕೃತಿ ಮುಂದೆ ಯಾರೂ ಚಾಲೆಂಜ್ ಮಾಡೋಕ್ಕಾಗಲ್ಲ.
ಪ್ರಕೃತಿ ನಾವು ಪೂರಕವಾಗಿಯೇ ನಡ್ಕೊತ ಹೋಗ್ಬೇಕು. ಮತ್ತು ಇದರಲ್ಲಿ ರೈತರಿಗೆ ಏನು ಹೇಳ್ತೀರಿ ನೋಡಿ, ಇಷ್ಟು ಚೆನ್ನಾಗಿ ಇಲ್ಲಿ ಕಂಟ್ರೋಲ್ ಮಾಡಿದ್ದು ಕಾಣ್ತದೆ. ಇದು ಔಷಧಿ ಹೊಡಿಲಿಲ್ಲ ಅಂದರೆ ನಿಜವಾಗ್ಲೂ ಹೋಗಿರೋದು. ಬಟ್ ಅದೇ ಟ್ರೈಕೋಡರ್ಮ ಹಾಕಿದ್ದು ಒಂದು ರೆಸಿಸ್ಟೆನ್ಸ್ ಪವರ್ ಒಂದು, ಎರಡದು ಔಷಧಿ ಇನ್ ಟೈಮಲ್ಲಿ ಮಾಡಿದ್ದಕ್ಕೆ ಇಡೀ ಫ್ಲಾಟು ಉಳ್ಕೊಂತು. ನನ್ನ ಹತ್ರ 98% ಮಾಡಿರೋ ಹಿಂಗೆ ಇದ್ದಾವೆ. ಆ ಸಕಾಲದಲ್ಲಿ ಇನ್ ಟೈಮಲ್ಲಿ ಬರಲಿಲ್ಲ ಅಂದರೆ ಇವತ್ತು ಮಾಡೋದು ಬಿಟ್ಟು ನಾಳೆ ಮಾಡೋಣ ಅಂದಾಗ ರೋಗದ ತೀವ್ರತೆ ಜಾಸ್ತಿಯಾಗಿ ಹೋಗಿದ್ದಾವೆ. ಆದರೆ ಗಣೇಶ್ ನಾನು ಹೇಳಿದಂಗೆ ಬೇರೆ ಹತ್ರ ಹೋಗಿ ಬರ್ತಾರಲ್ಲ, ಈ ಬೆಡ್ಡಿ ಗಿಡನೇ ಎಲ್ಲ ಸತ್ತೋಗ್ಬಿಟ್ಟೈತೆ, ಬರೀ ಬೆಡ್ ಖಾಲಿ ಕಾಣ್ತದೆ ಅಂತಾರೆ ಒಬ್ರು ಇಲ್ಲ ನನ್ನ ಹತ್ರ ರೈತರು. ಅಟ್ಲೀಸ್ಟ್ ಮತ್ತೆ ಹೊಸ್ತಾ ಇಲ್ಲ ಗೈಡೆನ್ಸ್ ಚೆನ್ನಾಗೈತೆ ಅಲ್ರಿ. ಅದು ರೋಗ ಕಷ್ಟ ಕೊಡ್ತಿರಲ್ಲ ಕ್ಲಿಯರ್ ಆಕತಿ, ಅದಕ್ಕೆ ಟಾನಿಕ್ ಕೊಟ್ರಿ ಅಂದ್ರೆ ಹಂಗೆ ಅಂದ್ರೆ ಡೆಪ್ತ್ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಈಸ್ ಪವರ್ಫುಲ್ ವೆಪನ್ ಅಂತ ಕರಿತೀವಿ ನಾವು. ಅದಿದ್ರೆ ಮಾತ್ರ ಯಾವ ಟೈಮಲ್ಲಿ ಏನಂತ. ಮತ್ತು ಇನ್ನೊಂದು, ನಾವು ಮಾರಾಟಗಾರ ದೃಷ್ಟಿಯಿಂದ ನೋಡಿದರೆ ಈ ನಾಲೆಡ್ಜ್ ಬರಲ್ಲ ಯಾವುದೇ ಕಾರಣಕ್ಕೂ. ನಾನು ಓದಿರೋದ್ರಿಂದ ತಿಳ್ಕೊಂಡಿರೋದ್ರಿಂದ ನಾನು ರಿಸರ್ಚ್ ಅಂದರೆ ಈಗ ವಿಜ್ಞಾನಿ ಇರ್ತಾನೆ, ಪಾವನೆ ಮಾಡ್ತಾನೆ, ಅಲ್ಲಿ ಕೂತ್ಕೊಂತಾನೆ ಹೇಳ್ತಾನೆ, ಯಾವುದೋ ಒಂದು ಟೈಮಲ್ಲಿ ಯಾವುದೋ ಡೋಸೇಜ್ ಬೇಕಾಗಿರುತ್ತೆ, ಅವ್ನು ಅದೇ ಡೋಸೇಜ್ಗೆ ಅದನ್ನೇ ಹೇಳಿದ್ರೆ ಕಂಟ್ರೋಲಿಗೆ ಬರಲ್ಲ. ಪ್ರಕೃತಿ ಜೊತೆ ಪ್ರತಿದಿನಿತ್ಯ ನಾವು ಪ್ರಯೋಗ ಮಾಡ್ತಾ ಇದ್ದಾಗ, ಈಗ 10 ಜನ ರೈತರು ಬಂದಿವಿ ಗಣೇಶ್, ನಿಮಗೊಂದು ಕೊಟ್ಟೆ ಅವ್ರಿಗೊಂದು ಕೊಟ್ಟೆ ಅಂತ ಅಂದಾಗ ಯಾವುದೋ ಒಂದು ಕೊಡದೇ ಇರೋದು ಫೀಡ್ಬ್ಯಾಕ್ ನಮಗೆ ಡಿ ಮಿನಿಟ್ಸ್ ಬಂದೇ ಬರ್ತದೆ. ನಾವೊಂದು ತಿಳ್ಕೊಬಿಡ್ಬೇಕು, ಗೊತ್ತಾಗ್ಬಿಡ್ತದೆ ನಮಗೆ. ಈಗ ನೀವೇ ಹೇಳಿದ್ರಿ ಅದು ಕೊಟ್ಟಿದೆ ಸರಿಯಾಗ್ಲಿಲ್ಲ ಅಂತ, ಗೊತ್ತಾಗ್ತದೆ ನಂಗೆ ಅದು ವರ್ಕ್ ಆಗಲ್ಲ ಮಾಲಿಕ್ಯುಲ್ ಅಂತ. ವರ್ಕ್ ಆಗಲ್ಲ ಅಂತ ಅವಾಗ ಏನು ಮಾಡ್ತಾರೆ, ನಾವು ತಿಳ್ಕೊಬೇಕು. ಬಟ್ ಈ ನೆಕ್ಸ್ಟ್ ಸರಿ ಹೇಳ್ತೀನಿ ನಾನು ಇನ್ನೊಂದು ಗಣೇಶ್, ಭಾಳ ಚೆನ್ನಾಗಿ ಹೇಳ್ತೀನಿ ಈ ಮಾತು. ಏನಂದರೆ ಎಲೆ ಚುಕ್ಕೆ ರೋಗ ಈ ಸರಿ ಇಡೀ ಇದನ್ನ ಕಾಡುತ್ತಲ್ಲ, ಆಲ್ಮೋಸ್ಟ್ ನಮ್ಮ ಭಾಗನೆಲ್ಲ ಕರ್ನಾಟಕ ಆಗಿರೋದು, ಇಂಡಿಯಾ ಎಲ್ಲೆಲ್ಲಿ ಮಳೆಗೆ ಅಲ್ಲೆಲ್ಲ ಕಾಡುತ್ತೆ. ನೆಕ್ಸ್ಟ್ ಎಲೆ ಚುಕ್ಕೆ ರೋಗ ವಿಪರೀತವಾಗಿರ್ತಕ್ಕಂಥದ್ದು ಶುಂಠಿ ಬೀಜಕ್ಕೆ ಬರಲ್ಲ, ಯಾವ ವಿಜ್ಞಾನಿಗೂ ಗೊತ್ತಿಲ್ಲ, ನನಗೂ ಸೇರಿಸಿ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಈಗ ಯಾಕಂದ್ರೆ ಈ ರೀತಿ ವ್ಯಾಪಕವಾಗಿ ಹರಡಿರೋದು ಯಾವತ್ತೂ ನಾವು ನೋಡೇ ಇಲ್ಲ. ಬಟ್ ಈ ಪರಿಣಾಮ ಬೀಳೋದನ್ನು ಗೊತ್ತಿಲ್ಲ. ಆದರೆ ನಾನು ಮಿಸ್ಗೈಡ್ ಅಂತೂ ಮಾಡಲ್ಲ ನಿಮಗೆ ರೈತ ಬಾಂಧವರಿಗೆ. ಇದು ಬೀಜಕ್ಕೆ ಬರೋದು ಸ್ವಲ್ಪ ನೋಡಿ ತಗೊಳ್ಳಿ. ಒಂದೆಲ್ಲೋ 20% 10% ಇದ್ದರೆ ಓಕೆ ಅಂತ ಅನ್ಬೋದು. ಬಟ್ 100% ಎಲೆ ಚುಕ್ಕೆ ರೋಗ ಅಟ್ಯಾಕ್ ಆಗಿರೋ ಬೆಡ್ಗಳನ್ನು ತಗೋಬೇಡಿ. ನೆಕ್ಸ್ಟ್ ಹೆಂಗೆ ದುಷ್ಪರಿಣಾಮ ಬೀರ್ತತೋ ನನಗೂ ಗೊತ್ತಿಲ್ಲ, ಮತ್ತು ಹೇಳಿದ್ನಲ್ಲ ಯಾವ ವಿಜ್ಞಾನಿಗೂ ಗೊತ್ತಿಲ್ಲ ಅದು. ಯಾಕಂದರೆ ಪ್ರಯೋಗ ಮಾಡೋದ್ರಿಂದ ಮನುಷ್ಯ ಪರ್ಫೆಕ್ಟ್ ಆಗ್ತಾನೆ. ಈ ರೀತಿ ಪ್ರಯೋಗಗಳು ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು. ಸೊ ಅಲ್ಲಿ ನೀವು ಭಾಳ ಕ್ಯೂರಾಗಿರ್ಬೇಕು. ಈ ಸರಿ ಶುಂಠಿ ರೇಟು ಭಾಳಷ್ಟು ಆಗ್ತದೆ. ಯಾಕಂದರೆ ನೈಜೀರಿಯಾ ಮತ್ತು ಪೆರು ಮತ್ತು ಸೌತ್ ಆಫ್ರಿಕನ್ ಕಂಟ್ರೀಸ್ ಏನಿದೆ, ಇಥಿಯೋಪಿಯಾ ಆಗಿರ್ಬೋದು, ಜಾಂಬಿಯಾ, ಮಾಲವಿ, ಆ ಕಡೆ ಭಾಗದ ಎಲ್ಲ ಶುಂಠಿ ಅಲ್ಲೂ ಕೂಡ ಕೆಲವೊಂದು ದೇಶಗಳಲ್ಲಿ ಫ್ಲಡ್ ಬಂದು ಅದು ಇದು ಬಂದು ಹೋಗಿಬಿಟ್ಟಿದ್ದಾವೆ. ಬಟ್ ಈ ನಮ್ಮ ಇಂಡಿಯಾದ ಈ ರೀತಿ ಎಲೆ ಚುಕ್ಕೆ ರೋಗ ಬಂದು ಹೋಗಿದ್ದಾವೆ. ಎಲ್ಲೆಲ್ಲ ದೇಶದ್ದು ಒಂದೊಂದು ಥರ ಇರ್ತದೆ. ಯಾಕಂದರೆ ಒಂದು 3-4 ಪಿಕ್ಚರ್ಗಳು ನಾನು ಹೊರದೇಶದೆಲ್ಲ ನೋಡಿದ್ದೆ, ಆ ದೇಶದ್ದು ಕನ್ಸಲ್ಟೆನ್ಸಿನೂ ಮಾಡಿದೆ ಅವರಿಗೆಲ್ಲ ಬಿಡಿ. ಹಾಗಾಗಿ ಶುಂಠಿ ರೇಟು ಜಾಸ್ತಿ ಆಗೋ ಸಾಧ್ಯತೆನೇ ಇರ್ತದೆ. ಮತ್ತು ನಾನು ಇದೊಂದು ಬ್ಯೂಟಿಫುಲ್ ಮಾಹಿತಿ ಹೇಳ್ತೀನಿ. ಏನಂದರೆ 2024ರಲ್ಲಿ ನೆಟ್ಟಲ್ಲಿ ಸರ್ಚ್ ಮಾಡಿಬಿಟ್ಟು ಗ್ಲೋಬಲ್ ಜಿಂಜರ್ ಮಾರ್ಕೆಟ್ ಅನ್ಕೊಂಡು ಒಂದು ನೆಟ್ಟಲ್ಲಿ ಸರ್ಚ್ ಮಾಡಿಬಿಟ್ರೆ ಅದ್ರದ್ದು ಬಂದುಬಿಡ್ತದೆ. 2024ರಲ್ಲಿ $4 ಬಿಲಿಯನ್ ಅಷ್ಟು ಶುಂಠಿ ಮಾರ್ಕೆಟ್ ಆಗಿತ್ತು. 2025 ಮತ್ತು 30ರವರೆಗೆ ಏನಾಗುತ್ತೆ ಅಂದರೆ $6 ಬಿಲಿಯನ್ ಅಷ್ಟು ಏನಾಗುತ್ತೆ ಅಂದರೆ ಶುಂಠಿದ್ದು ಅವೈಲೇಬಿಲಿಟಿ ಇದೆ ನಮಗೆ ತಿನ್ನೋದಕ್ಕಾಗಲಿ. ಮತ್ತು ಏನೇನಕ್ಕೆ ಹೋಗ್ತದೆ ಶುಂಠಿ? ಒಂದು ತಿನ್ನೋದಕ್ಕೆ ಬಳಸ್ತಾರೆ, ಒಂದು ಡ್ರೈದು, ಒಂದು ಹಸಿದು, ಇನ್ನೊಂದು ಮೆಡಿಸಿನ್, ಮತ್ತು ಇನ್ನೊಂದು ಒಟ್ಟು ಆಯಿಲ್. 4 ರೀತಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಶುಂಠಿಯನ್ನು ಮೆನಿಕ್ಯುಲೇಟೆಡ್ ಮಾಡಿಬಿಟ್ಟು ಅದು ಪ್ರೋಸೆಸ್ ಮಾಡ್ಕೊತಾರೆ. ಆಯಾ ಬೇರೆ ಕಂಪ್ನಿಗಳು ಹಿಂಗೆಲ್ಲ ಇರ್ತವೆ. ಈ ನಮ್ಮ ದೇಶದ್ದು 2024 ಜಾಸ್ತಿ ಆಗಿದ್ರೆ ವಿಯೆಟ್ನಾಮಿಂದ ಎಕ್ಸ್ಪೋರ್ಟ್ ಆಗಿರೋದು ಹಿಂಗಿರ್ತವೆ. ಬಟ್ ಓವರಾಲ್ ಎಲ್ಲ ಕಡೆ ಹಿಂಗೆ ರೋಗ ಬಿದ್ದಾಗ ಏನಾಗ್ತದೆ, ಅವೈಲೇಬಿಲಿಟಿ ಭಾಳ ಬೇಕಾಗ್ತದೆ. ನೋಡಿ 2030ಕ್ಕೆ 4 ಇದ್ದದ್ದು $6 ಮಿಲಿಯನ್ ಅಂದರೆ ಆ ಟನ್ನಷ್ಟು ಏನಾಗ್ತದೆ ಅಂತಂದರೆ ಶುಂಠಿ ಬೇಕು. ಒಂದು 2-3% ಏನಾಯ್ತು ಅಂದರೆ ಜಾಸ್ತಿ ಆಯ್ತು. ಈ ಸರಿ ಹಿಂಗೆ ಶುಂಠಿ ಬಿದ್ದು ಹೋದಾಗೆ ಶುಂಠಿ ರೇಟು ಜಾಸ್ತಿ ಆಗ್ತದೆ. ಇದೊಂದು ಹೋಪ್ ಇಟ್ಕೋಬೋದು. ಮತ್ತು ಈ ಸರಿ ಒಣ ಶುಂಠಿ ಕಣಗಳು ಆಗಿಲ್ಲ ಅಂತಂದರೆ 100% ಶುಂಠಿ ರೇಟ್ ಆಗ್ತದೆ ಅಂತಲೇ ಅರ್ಥ. ಹೆಂಗೆ ಒಣ ಶುಂಠಿ ತಗೊಂಡು ಏನು ಮಾಡ್ತಾನೆ, 10,000 ಶುಂಠಿ ಆಯ್ತಂದ್ರೆ ಅವ್ನು ಬಂಡವಾಳ ಕೋಟ್ಗಟ್ಟಲೆ ಹಾಕಿ ಮಾಡೋಕ್ಕಾಗಲ್ಲ, ಅವನಿಗೆ ಯಾವುದೇ ಕಾರಣಕ್ಕಾಗಲ್ಲ. ನೀವೇನು ಮಾಡ್ಬೇಕು, ಒಣ ಶುಂಠಿ ಕಣಗಳು ಆಗಲಿಲ್ಲ ಅಂತ ಅಂದರೆ ನಮ್ಮ ಒಂದು ವ್ಯೂ ಆಫ್ ಪಾಯಿಂಟಿಗೆ ಏನಪ್ಪ ಶುಂಠಿ ರೇಟ್ ಆಗ್ತೈತಿ ಅಂತ ಅರ್ಥ. ಒಣ ಶುಂಠಿ ಕಣಗಳು ಎಲ್ಲಿ ಬೇಕಾಯ್ತು ಅಂದರೆ ರೇಟ್ ಡೌನ್ ಆಗ್ತದೆ ಅಂತ ಅರ್ಥ. ಸುಮ್ಮನೆ ಅದು ನನ್ನ ಒಂದು 4 ವರ್ಷದ ಎಕ್ಸ್ಪೀರಿಯೆನ್ಸು. ಹಿಂಗೆ ಮಾರ್ಕೆಟಿಂಗು ನೋಡಿ. ಮತ್ತು ಇದು ಶುಂಠಿ ರೋಗ ಇಷ್ಟಕ್ಕೆ ಹೋತು ಅಂತ ಅನ್ನಂಗಿಲ್ಲ. ಕೊಳೆ ರೋಗ ಯಾವ ಟೈಮಲ್ಲಾದರೂ ಬೀಳ್ಬೋದು, ನೋಡ್ಕೊಂತ ಇರಬೇಕು. ನಮಗೆ ತುಂಬ ಒಂದು ನೋಡಿ ಶುಂಠಿ ಚೆನ್ನಾಗಿ ಬೆಳೆದು ನಮಗೆ ಇಲ್ಲಿಗೆ ಬಂದು ಒಂದು ಸರಿನಾರ ಬಂದು ಹೋಗ್ರಿ ಅನ್ನೋದಕ್ಕೆ ಬಂದ್ವಿ. ತುಂಬ ನಮಗೆ ಖುಷಿ ಅನ್ನಿಸ್ತು. ಕೊನೆಯದಾಗಿ ಏನು ಹೇಳ್ತೀವಿ? ಕೊನೆಯದಾಗಿ ಅಂದ್ರೆ ನಮ್ಮ ಬಗ್ಗೆ ಆಗಲಿ, ರೈತರಿಗಾಗಲಿ, ಈ ರೈತರಿಗೆ ಈಗ ಸುಮ್ಮನೆ ಯಾವ್ಯಾರ ಹತ್ರ ಹೋಗಿ ಔಷಧಿ ತಗೊಂಡು ಹೊಡೆಯೋದಕ್ಕಂತ ಗೊತ್ತಿದ್ದಾರ ಅಂತ ಇವ್ರ ಹತ್ರಗ ಅಂತ ಅಲ್ಲ, ಎಲ್ಲಾರ ಹೋಗ್ರಿ
ಕರೆಕ್ಟ್. ಗೊತ್ತಿದ್ದರ ಹತ್ರ ತಗೊಂಡು ಬೆಳೀರಿ. ಯಾಕಂದ್ರೆ ಸುಮ್ಮನೆ ಇದು ಗೊಂಜಾಳ ಹತ್ತಿ ಅಲ್ಲ, ಇದಕ್ಕೆ ಬಂಡವಾಳ ಭಾಳ ಬೇಕು. ಇದಕ್ಕೆ ಎಲ್ಲ ಗೊತ್ತಿದ್ದರ ಹತ್ರ ಮಂಜುನಾಥ್ ಸರ್ ಅದು ಕನ್ಸಲ್ಟ್ ಮಾಡಿರಿ. ಎಲ್ಲದು ಒಳ್ಳೆ ಚೆನ್ನಾಗಿ ಔಷಧಿಯನ್ನು ಕೊಡ್ತಾರೆ. ಅವ್ರು ಹೇಳಿದ ಮಾರ್ಗದರ್ಶನದ ಪ್ರಕಾರ ಮಾಡಿದ್ರೆ ಒಂದು 400 ಚೀಲದ ಒಳಗೇನು ಬರಲ್ಲ. 400 ಎಕರೆಗೆ 400 ಚೀಲದ ಮೇಲೆ ಬೆಳವಣಿಗೆ ಬೆಳೆಸ್ಕೊಡ್ತಾರೆ. ಅದು ಅಷ್ಟು ಮಾತ್ರ ಧೈರ್ಯ ಐತೆ ನಮಗೆ. ಆಯಿತು. ನನ್ನ ಅನುಭವದಲ್ಲಿ ಈ ಬೆಡ್ 60 kg ಏನು ಕಡಿಮೆ ಬರಲ್ಲ. ನಾನು ಕಿತ್ತಿರೋದೆಲ್ಲ ನೋಡಿದೆ, ನಾವೆಲ್ಲ ರೈತರು ಮಾಡಿರೋವು. ಬಟ್ ಹಾರ್ವೆಸ್ಟಿಂಗ್ ಮಾಡಿದವ ನಂಗೆ ಇನ್ ಟೈಮಲ್ಲಿ ಮಾಡೋಕ್ಕಾಗಿಲ್ಲ. ಬಟ್ ಬಂದೆ ನೆಕ್ಸ್ಟ್ ಫೀಡ್ಬ್ಯಾಕ್ ಹೇಳ್ತಾರಲ್ಲ, 1 ಎಕರೆಗೆ ಸರ್ ನಮ್ಮದು 120 ಕ್ವಿಂಟಲ್ ಆಯ್ತು, 115 ಕ್ವಿಂಟಲ್ ಆಯ್ತು, ಸರ್ 240 ಕ್ವಿಂಟಲು, 200 ಕ್ವಿಂಟಲ್ ಮೇಲೇ ಬರ್ತದೆ 1 ಎಕರೆಗೆ. ನನ್ನ ಅನುಭವ ಹೈಯೆಸ್ಟ್ ಬೆಳೆದಿರೋವು 220, 230ವರೆಗೆ ಬೆಳೆದಾರೆ. ಬಟ್ ನಿಮಗೂ ಚೆನ್ನಾದಾಗಲಿ, ದೇವ್ರ ಒಳ್ಳೇದು ಮಾಡಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಯಿತಾ.